ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟ್ರಿ ಮೀಡಿಯಾ. 2009ರಲ್ಲಿ ತೆರೆಕಂಡ ಆಫ್ಟರ್ ಲೈಫ್ ಎಂಬ ಹಾರರ್ ಕಮ್ ಸೈಕಾಲಜಿ ಥ್ರಿಲ್ಲರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಮೂವಿಯ ಮೊದಲ ಸೀನ್ನಲ್ಲಿ ಫಿನರಲ್ ಹೋಮ್ನ ಓನರ್ ಆಗಿರುವ ಎಲಿಯಟ್ ಎಂಬ ವ್ಯಕ್ತಿ ನಮಗೆ ಪರಿಚಯವಾಗ್ತಾನೆ. ಆತ ಶವದ ಜೊತೆ ಮಾತನಾಡಿಕೊಂಡೇ ಅದನ್ನು ಫಿನರಲ್ಗೆ ರೆಡಿ ಮಾಡುತ್ತಿರುತ್ತಾನೆ. ಆಗ ಸೀನ್ ಚೇಂಜ್ ಆಗುತ್ತದೆ. ಈ ಸೀನ್ನಲ್ಲಿ ನಾವು ಆ್ಯನಾ ಎಂಬ ಯುವತಿಯನ್ನು ನೋಡ್ತೀವಿ. ಆಕೆ ಸ್ನಾನ ಮಾಡಬೇಕಾದರೆ ಅವಳ ಮೂಗಿನಿಂದ ಬ್ಲಡ್ ಬರುತ್ತದೆ. ಆಗ ನಮಗೆ ತಿಳಿಯುತ್ತದೆ ಆ್ಯನಾ ತನಗಿರುವ ಯಾವುದೋ ಕಾಯಿಲೆಯಿಂದ ಡಿಪ್ರೆಷನ್ನಲ್ಲಿದ್ದಾಳೆ ಎಂದು. ಸ್ನೇಹಿತರೆ, ಈ ಆ್ಯನಾ ಸ್ಕೂಲ್ ಟೀಚರ್ ಆಗಿರ್ತಾಳೆ. ಸ್ಕೂಲ್ನಲ್ಲಿಯೇ ಕೆಲ ಟ್ಯಾಬ್ಲೆಟ್ಸ್ಗಳನ್ನು ತೆಗೆದುಕೊಳ್ಳುತ್ತಿರುತ್ತಾಳೆ. ಆಗ ನಮಗೆ ಆ್ಯನಾಳ ಸ್ಟೂಡೆಂಟ್ ಆದ ಜಾಕ್ ಎಂಬ ಹುಡುಗ ಕಾಣ್ತಾನೆ. ಇತ್ತ ನಮಗೆ ಆ್ಯನಾಳ ಬಾಯ್ ಫ್ರೆಂಡ್ ಆದ ಪಾಲ್ ಎಂಬ ವ್ಯಕ್ತಿ ಪರಿಚಯವಾಗ್ತಾನೆ. ಆತನಿಗೆ ಕೆಲಸದಲ್ಲಿ ಪ್ರಮೋಷನ್ ಆಗಿ ಚಿಕಾಗೋದಲ್ಲಿರುವ ದೊಡ್ಡ ಆಫೀಸ್ಗೆ ಹೋಗುವ ಆಫರ್ ಬರುತ್ತದೆ. ಅದರಿಂದ ಪಾಲ್ಗೆ ತುಂಬ ಸಂತೋಷವಾಗುತ್ತದೆ. ಇತ್ತ ಆ್ಯನಾಗೆ ತನಗೆ ಪಿಯಾನೋ ಹೇಳಿಕೊಟ್ಟ ಟೀಚರ್ನ ಡೆತ್ ಆಗಿದೆ ಎಂದು ತಿಳಿದು ಅವರ ಶವವನ್ನು ಕೊನೆಯ ಬಾರಿ ನೋಡಲು ಫಿನರಲ್ ಹೋಮ್ಗೆ ಹೋಗ್ತಾಳೆ. ಅಲ್ಲಿಯ ಎಲಿಯಟ್ ಕೂಡ ಇರುತ್ತಾನೆ. ಹೀಗೆ ಬಂದ ಆ್ಯನಾ ತನ್ನ ಟೀಚರ್ನ ಶವ ನೋಡಿ ಹೋಗುವಾಗ ಆ್ಯನಾ ಯಾವುದೋ ಕಾರಣಕ್ಕೆ ತುಂಬ ಡಿಪ್ರೆಷನ್ನಲ್ಲಿರುವುದನ್ನು ಹಾಗೂ ಅತಿಯಾಗಿ ಅಳುತ್ತಿರುವುದನ್ನು ಎಲಿಯಟ್ ಗಮನಿಸ್ತಾನೆ. ರಾತ್ರಿ ಸಮಯದಲ್ಲಿ ಪಾಲ್ ಒಂದು ರೆಸ್ಟೋರೆಂಟ್ನಲ್ಲಿ ಆ್ಯನಾಗಾಗಿ ವೆಯ್ಟ್ ಮಾಡುತ್ತಿರುತ್ತಾನೆ. ಆ್ಯನಾ ಬಂದ ಕೂಡಲೇ ಅವಳಿಗೆ ಚಿಕಾಗೋದಲ್ಲಿ ಕೆಲಸ ಸಿಕ್ಕಿರುವುದರ ಬಗ್ಗೆ ಹಾಗೂ ಆ್ಯನಾಗೆ ಮ್ಯಾರೇಜ್ ಪ್ರಪೋಸ್ ಮಾಡುವುದಕ್ಕೆಂದು ಕಾಯುತ್ತಾ ಕುಳಿತುಕೊಂಡಿರ್ತಾನೆ. ಆಗ ಆ್ಯನಾ ಬರ್ತಾಳೆ. ಬಂದ ಅವಳಿಗೆ ಪಾಲ್ ತನಗೆ ಚಿಕಾಗೋದಲ್ಲಿ ಕೆಲಸ ಸಿಕ್ಕಿರುವುದರ ಬಗ್ಗೆ ಮಾತನಾಡ್ತಾನೆ. ಆದರೆ ಆ್ಯನಾ ಆ ಮಾತನ್ನು ಯಾವ ರೀತಿ ಅರ್ಥ ಮಾಡಿಕೊಳ್ಳುತ್ತಾಳೆ ಎಂದರೆ, ಪಾಲ್ಗೆ ಚಿಕಾಗೋದಲ್ಲಿ ಕೆಲಸ ಸಿಕ್ಕಿರುವುದರಿಂದ ನಮ್ಮ ಲವ್ ಅನ್ನು ಬ್ರೇಕಪ್ ಮಾಡಿಕೊಳ್ಳಲು ಈ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿದ್ದಾನೆ ಎಂದು. ಆಗ ಕೋಪಗೊಂಡ ಆ್ಯನಾ ಪಾಲ್ಗೆ ಬೈಯಲು ಶುರು ಮಾಡ್ತಾಳೆ. ಅವನ ಮಾತನ್ನು ಪೂರ್ತಿಯಾಗಿ ಕೇಳಿಸಿಕೊಳ್ಳದೆ ಅಲ್ಲಿಂದ ಕೋಪ ಮಾಡಿಕೊಂಡು ಹೊರಟು ಹೋಗ್ತಾಳೆ. ಹೀಗೆ ಆ್ಯನಾ ಅಳುತ್ತಾ ಕಾರ್ನಲ್ಲಿ ತುಂಬ ವೇಗವಾಗಿ ಹೋಗುವಾಗ ಒಂದು ವ್ಯಾನ್ನಿಂದ ಅವಳ ಕಾರ್ಗೆ ಆಕ್ಸಿಡೆಂಟ್ ಆಗುತ್ತದೆ. ಆಗ ಸೀನ್ ಚೇಂಜ್ ಆಗುತ್ತದೆ. ಈ ಸೀನ್ನಲ್ಲಿ ಮೋರ್ಗ್ಗೆ ಬಂದ ಎಲಿಯಟ್ನನ್ನು ನೋಡ್ತೀವಿ. ಆಗ ಎಲಿಯಟ್ ಮೋರ್ಗ್ಗೆ ಬಂದಿರುವ ಶವವನ್ನು ನೋಡ್ತಾನೆ. ಆ ಶವ ಯಾರದೆಂದರೆ ವ್ಯಾನ್ ಆಕ್ಸಿಡೆಂಟ್ನಿಂದ ಸತ್ತಿರುವ ಆ್ಯನಾದಾಗಿರುತ್ತದೆ. ಆಗ ಎಲಿಯಟ್ ಅವಳ ಶವವನ್ನು ಫಿನರಲ್ಗೆ ರೆಡಿ ಮಾಡಲು ಮುಂದಾದಾಗ ವಿಚಿತ್ರವೆಂಬಂತೆ ಆ್ಯನಾಗೆ ಪ್ರಜ್ಞೆ ಬರುತ್ತದೆ. ಆಗ ಆ್ಯನಾ ನಾನೆಲ್ಲಿರುವೆ ಎಂದು ಕೇಳಿದಾಗ ನೀನು ಸತ್ತು ಮೋರ್ಗ್ನಲ್ಲಿರುವೆ ಎಂದು ಎಲಿಯಟ್ ಹೇಳ್ತಾನೆ. ಈ ಮಾತನ್ನು ಆ್ಯನಾ ನಂಬುವುದಿಲ್ಲ. ನಾನು ಸತ್ತಿಲ್ಲವೆಂದೇ ವಾದಿಸುತ್ತಾಳೆ. ಆಗ ಎಲಿಯಟ್ ನೀನು ಸತ್ತು 8 ಗಂಟೆಯಾಗಿದೆ ಎಂದು ಡೆತ್ ಸರ್ಟಿಫಿಕೇಟ್ ಅನ್ನು ತೋರಿಸುತ್ತಾನೆ. ಇತ್ತ ಆ್ಯನಾಗೆ ಅವನ ಯಾವ ಮಾತು ಕೂಡ ಅರ್ಥವಾಗುವುದಿಲ್ಲ. ನಾನು ಬದುಕಿರುವೆ ಎಂದು ಪದೇ ಪದೇ ಹೇಳುವಾಗ ಎಲಿಯಟ್ ಅವಳ ಗಾಯದ ರಕ್ತವನ್ನು ವಾಶ್ ಮಾಡಲು ಹೋಗ್ತಾನೆ. ಆಗ ಆ್ಯನಾ ಏನು ಮಾಡುತ್ತಿರುವೆ ಎಂದು ಕೇಳಿದಾಗ ನಿನ್ನನ್ನು ನಾನು ಫಿನರಲ್ಗೆ ರೆಡಿ ಮಾಡುತ್ತಿರುವೆ ಎಂದು ಹೇಳಿ ಹೊರಡುತ್ತಾನೆ. ಆಗ ಆ್ಯನಾ ಇದು ನನ್ನ ಕನಸಾಗಿರಬೇಕು, ನಾನು ಬದುಕಿರುವೆ ಎಂದು ಹೇಳಿಕೊಂಡು ನಿದ್ದೆಯಿಂದ ಎದ್ದೇಳಲು ಪ್ರಯತ್ನ ಪಡ್ತಾಳೆ. ಆಗ ಅವಳಿಗೆ ಗೊತ್ತಾಗುತ್ತದೆ ಇದು ಕನಸಲ್ಲವೆಂದು. ಇತ್ತ ಆ್ಯನಾಗೆ ಆಕ್ಸಿಡೆಂಟ್ ಆಗಿರುವುದು ತಿಳಿಯದ ಪಾಲ್ ಅವಳಿಗೆ ಕಾಲ್ ಮಾಡಲು ತುಂಬ ಪ್ರಯತ್ನ ಪಡ್ತಾನೆ. ಆ್ಯನಾ ಕಾಲ್ ರಿಸೀವ್ ಮಾಡದೇ ಇದ್ದಾಗ ಅವಳ ಮನೆಗೆ ಹೋಗಿ ಆ್ಯನಾ ಬಗ್ಗೆ ವಿಚಾರಿಸ್ತಾನೆ. ಆಗ ಅವನಿಗೆ ಆ್ಯನಾಳ ತಾಯಿಯಿಂದ ತಿಳಿಯುತ್ತದೆ ಆ್ಯನಾ ನಿನ್ನೆ ರಾತ್ರಿಯ ಕಾರ್ ಆಕ್ಸಿಡೆಂಟ್ನಿಂದ ಸತ್ತು ಹೋಗಿದ್ದಾಳೆ ಎಂದು. ಆಗ ಪಾಲ್ ಅತಿಯಾಗಿ ಅಳುತ್ತಾನೆ. ಇತ್ತ ಎಲಿಯಟ್ ಆ್ಯನಾಳ ಗಾಯವಾಗಿರುವ ಜಾಗವನ್ನು ಸ್ಟಿಚ್ ಮಾಡಬೇಕಾದರೆ ಆ್ಯನಾಗೆ ಯಾವ ನೋವು ಕೂಡ ಆಗುವುದಿಲ್ಲ. ಆಗ ಆ್ಯನಾ ನಾನು ನಿಜವಾಗಿಯೂ ಸತ್ತು ಹೋದನ ಎಂದು ಗಾಬರಿಯಾಗ್ತಾಳೆ. ಆಗ ಎಲಿಯಟ್ ನಿನ್ನ ದೇಹದ ಮಸಲ್ಗಳಿಗೆ ರಿಲ್ಯಾಕ್ಸ್ ಆಗಲು ಈ ಇಂಜೆಕ್ಷನ್ ಎಂದು ಹೇಳಿ ಅದನ್ನು ಇಂಜೆಕ್ಟ್ ಮಾಡ್ತಾನೆ. ಅದನ್ನು ಇಂಜೆಕ್ಟ್ ಮಾಡಿದ ಕೂಡಲೇ ಆ್ಯನಾ ನಿದ್ದೆಗೆ ಜಾರ್ತಾಳೆ. ನಂತರ ಆ ಮೋರ್ಗ್ಗೆ ಆ್ಯನಾಳ ತಾಯಿ ಬಂದು ಅವಳನ್ನು ನೋಡಿಕೊಂಡು ಹೋಗ್ತಾಳೆ. ಹೋದ ಕೆಲ ಸಮಯದ ನಂತರ ಆ್ಯನಾಗೆ ಪ್ರಜ್ಞೆ ಬರುತ್ತದೆ. ನಂತರ ಕಷ್ಟಪಟ್ಟು ಅದರಿಂದ ಎದ್ದೇಳುತ್ತಾಳೆ.
ಅಲ್ಲಿಂದ ಹೊರಬರಲು ಪ್ರಯತ್ನ ಪಡ್ತಾಳೆ. ಇತ್ತ ಅದೇ ಸಮಯಕ್ಕೆ ಆ ಮೋರ್ಗ್ಗೆ ಪಾಲ್ ಬರ್ತಾನೆ. ಆಗ ಅಲ್ಲಿಗೆ ಬಂದ ಎಲಿಯಟ್ಗೆ ನಾನು ಆನಾಳ ಬಾಯ್ ಫ್ರೆಂಡ್, ನಾನವಳನ್ನು ನೋಡಬೇಕು ಎಂದು ಹೇಳ್ತಾನೆ. ಆದರೆ ಪಾಲ್ ಆನಾಳ ಬ್ಲಡ್ ರಿಲೇಟಿವ್ ಅಲ್ಲ ಎಂದು ತಿಳಿದ ಎಲಿಯಟ್ ಅವನನ್ನು ಒಳಗೆ ಬಿಡುವುದಿಲ್ಲ. ಇತ್ತ ಆನಾಗೆ ಪಾಲ್ ಮಾತನಾಡುತ್ತಿರುವುದು ಕೇಳಿ ಪಾಲ್ ಎಂದು ಜೋರಾಗಿ ಕೂಗಾಡ್ತಾಳೆ. ಆದರೆ ಪಾಲ್ಗೆ ಆನಾಳ ಧ್ವನಿ ಕೇಳುವುದೇ ಇಲ್ಲ. ಆಗ ಪಾಲ್ ಅಲ್ಲಿಂದ ಹೊರಟು ಹೋಗ್ತಾನೆ. ನಂತರ ಎಲಿಯಟ್ ಒಳಗೆ ಬಂದಾಗ ಆನಾ ಅವನ ಜೊತೆ ಜಗಳವಾಡ್ತಾಳೆ. ನೀನು ಹುಚ್ಚನರಬೇಕು, ನಾನು ಬದುಕಿದ್ದೇನೆ ಎಂದರೂ ಯಾಕೆ ನನ್ನನ್ನು ನೀನು ಹೊರಗೆ ಬಿಡುತ್ತಿಲ್ಲ? ನಾನು ಸತ್ತಿದ್ದರೆ ನನ್ನ ಜೊತೆ ನೀನು ಹೇಗೆ ಮಾತನಾಡುತ್ತಿದ್ದೆ ಎಂದು ಕೇಳ್ತಾಳೆ. ಅದಕ್ಕೆ ಎಲಿಯಟ್ ಸತ್ತವರ ಜೊತೆ ಮಾತನಾಡುವುದು, ಅವರು ಮಾಡುವ ಕೆಲಸವನ್ನು ನೋಡುವ ವರವನ್ನು ದೇವರು ನನಗೆ ಉಡುಗೊರೆಯಾಗಿ ಕೊಟ್ಟಿದ್ದಾನೆ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾನೆ. ನಂತರ ಆನಾ ಅಲ್ಲಿಯೇ ಇರುವ ಒಂದು ವಯಸ್ಸಾದ ಶವವನ್ನು ಗಮನಿಸ್ತಾಳೆ. ಅಲ್ಲೇ ಇರುವ ಒಂದು ಕತ್ತರಿಯನ್ನು ತೆಗೆದುಕೊಂಡು ಎಲಿಯಟ್ ಮೇಲೆ ದಾಳಿ ಮಾಡಲು ಕಾಯುತ್ತಾ ಕುಳಿತುಕೊಳ್ತಾಳೆ. ಆಗ ಅಲ್ಲಿಗೆ ಬಂದ ಎಲಿಯಟ್ಗೆ ಆ ಕತ್ತರಿಯಿಂದ ಹೆದರಿಸಿ ಅಲ್ಲಿಂದ ಹೋಗಲು ಮುಂದಾಗ್ತಾಳೆ. ಆಗ ಎಲಿಯಟ್ ಸರಿ, ನನ್ನನ್ನು ಕೊಲ್ಲು ಎಂದು ಮುಂದೆ ಬಂದಾಗ ಆನಾ ಕೇಳಿಕೊಳ್ತಾಳೆ, ನಾನು ಉಸಿರಾಡುತ್ತಿರುವೆ, ನನಗೆ ನಂಬಿಕೆ ಇದೆ ನಾನು ಬದುಕಿರುವೆ ಎಂದು. ಯಾಕೆ ನೀನು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ? ನಾನು ಸತ್ತಿಲ್ಲ, ಬದುಕಿರುವೆ ಎಂದು ಹೇಳ್ತಾಳೆ. ಆಗ ಎಲಿಯಟ್ ನಾನು ಹೇಳಿದೆ ತಾನೆ, ನೀನು ನನಗೆ ಮಾತ್ರ ಕಾಣುವುದು, ನಿನ್ನ ಮಾತುಗಳು ನನಗೆ ಮಾತ್ರ ಕೇಳುವುದು, ಅದು ದೇವರು ನನಗೆ ಕೊಟ್ಟಿರುವ ವರವೆಂದು ಅವಳಿಗೆ ಬೈದು ಸುಮ್ಮನಾಗಿಸುತ್ತಾನೆ. ನಂತರ ಅಲ್ಲಿಂದ ಹೋಗುವಾಗ ಒಂದು ಮಾತು ಹೇಳ್ತಾನೆ. ಅದೇನೆಂದರೆ, ಇನ್ನೆರಡು ದಿನದಲ್ಲಿ ನಿನ್ನನ್ನು ಸಮಾಧಿ ಮಾಡಲಾಗುವುದು. ನಿನ್ನ ಆತ್ಮಕ್ಕೆ ವಿಶ್ರಾಂತಿ ಕೊಡು, ನನ್ನ ಮಾತನ್ನು ಅರ್ಥ ಮಾಡಿಕೊ, ನೀನು ಸತ್ತಿರುವೆ ಎಂದು ಹೇಳಿ ಹೊರಡುತ್ತಾನೆ. ಹೀಗೆ ಆನಾ ಮಲಗಿರಬೇಕಾದ್ರೆ ಆ ಭಯಾನಕ ಶವ ಬಂದು ಅವಳನ್ನು ಎದ್ದೇಳಿಸಿ ನೀನಿನ್ನು ಫಿನರಲ್ಗೆ ತಯಾರಾಗಿಲ್ಲವೆಂದು ಹೇಳುತ್ತದೆ. ಹಾಗೆಯೇ ಆನಾಗೆ ಆ ಜಾಗದಲ್ಲಿ ಭಯಾನಕ ಘಟನೆಗಳು ನಡೆದು ಆನಾಗೆ ಇನ್ನೂ ಅತಿಯಾಗಿ ಭಯವಾಗುವಾಗ ಆನಾ ನಿದ್ದೆಯಿಂದ ಎಚ್ಚರವಾಗ್ತಾಳೆ. ನಾನು ಕಂಡದ್ದು ಕನಸ ಎಂದುಕೊಳ್ತಾಳೆ. ಅದೇ ನೋವಿನಿಂದ ಅಲ್ಲಿದ್ದ ವಸ್ತುಗಳನ್ನೆಲ್ಲ ಹೊಡೆದಾಕ್ತಾಳೆ. ಆಗ ಬಂದ ಎಲಿಯಟ್ ಯಾಕೆ ಈ ರೀತಿ ಮಾಡಿರುವೆ ಎಂದು ಕೋಪದಿಂದ ಕೇಳಿದಾಗ, ಮರಣದ ನಂತರದ ಜೀವನ ಈ ರೀತಿ ಇರುತ್ತದೆ, ನನಗೆ ಜೀವನ ನರಕವೆನ್ನಿಸುತ್ತಿದೆ ಎಂದು ತುಂಬ ಬೇಜಾರಿನಿಂದ ಹೇಳ್ತಾಳೆ. ಅವಳ ಮಾತುಗಳನ್ನು ಕೇಳಿದ ಎಲಿಯಟ್ ಸುಮ್ಮನಾಗ್ತಾನೆ. ಇತ್ತ ಪಾಲ್ಗೆ ಆನಾಳ ನೆನಪು ಅತಿಯಾಗಿ ಅವನು ಅತಿಯಾದ ಡಿಪ್ರೆಷನ್ಗೆ ಅಂದರೆ ಖಿನ್ನತೆಗೆ ಒಳಗಾಗ್ತಾನೆ. ಇತ್ತ ಆನಾ ಎಲಿಯಟ್ಗೆ ತಿಳಿಯದಂತೆ ಅಲ್ಲಿನ ಡೋರ್ ಕೀಗಳನ್ನು ತೆಗೆದುಕೊಳ್ತಾಳೆ. ಎಲಿಯಟ್ ಅಲ್ಲಿಂದ ಹೋದ ಕೂಡಲೇ ಆ ಜಾಗದಿಂದ ಹೊರಗೋಗಲು ಪ್ರಯತ್ನ ಪಡ್ತಾಳೆ. ಆದರೆ ಅಷ್ಟರಲ್ಲಿ ಎಲಿಯಟ್ ಬಂದ ಕೂಡಲೇ ಆನಾ ಅವನಿಂದ ಒಂದು ಕಡೆ ಹೈಡಾಗ್ತಾಳೆ. ನಂತರ ಅವಳಿಗೆ ಫೋನ್ ಕಂಡು ಪಾಲ್ಗೆ ಕಾಲ್ ಮಾಡ್ತಾಳೆ. ಆಗ ಪಾಲ್ ಫೋನ್ ರಿಸೀವ್ ಮಾಡಿದ ಕೂಡಲೇ ಪಾಲ್ ನನ್ನನ್ನು ಕಾಪಾಡು, ನನಗೆ ಸಹಾಯ ಮಾಡು ಎಂದು ಕೇಳಿಕೊಳ್ತಾಳೆ. ಆಗ ಪಾಲ್ ಇದ್ಯಾವುದೋ ಪ್ರ್ಯಾಂಕ್ ಕಾಲ್ ಎಂದು ಕಾಲ್ ಕಟ್ ಮಾಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಎಲಿಯಟ್ ಬರ್ತಾನೆ. ಬಂದು ಆನಾಗೆ ಯಾಕೆ ಈ ರೀತಿ ಮಾಡುತ್ತಿರುವೆ? ಯಾಕೆ ನೀನು ವಾಸ್ತವವನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ? ನೀನು ಸತ್ತು ಹೋಗಿರುವೆ, ಸತ್ತರೂ ಕೂಡ ಯಾಕೆ ನಿನ್ನ ಬಾಯ್ ಫ್ರೆಂಡ್ಗೆ ತೊಂದರೆ ಕೊಡುತ್ತಿರುವೆ? ಅವನನ್ನು ಅವನ ಪಾಡಿಗೆ ಬಿಟ್ಟು ಬಿಡು, ನೀನು ಮೋಕ್ಷ ಪಡೆದಿಕೋ, ನೀನು ಸತ್ತಿರುವೆ ಎಂದಾಗ ಸಾಬೀತುಪಡಿಸು ಎಂದು ಆನಾ ಕಿರುಚಾಡ್ತಾಳೆ. ಆಗ ಎಲಿಯಟ್ ಸರಿ ಎಂದು ಅವಳನ್ನು ಕನ್ನಡಿಯ ಮುಂದೆ ನಿಲ್ಲಿಸ್ತಾನೆ. ಆಗ ಆನಾ ನಾನೇಕೆ ಶವದಂತೆ ಕಾಣುತ್ತಿರುವೆ ಎಂದು ಕೇಳಿದಾಗ, ಯಾಕೆಂದರೆ ನೀನು ಸತ್ತಿರುವೆ, ಈಗಲಾದರೂ ನಂಬುವೆಯಾ ಎಂದು ಹೇಳಿದಾಗ ಆನಾ ಹೇಳ್ತಾಳೆ, ಹೌದು ನಾನು ಸತ್ತಿರುವೆ, ನಾನು ನಿಮ್ಮ ಮಾತನ್ನು ನಂಬುವೆ ಎಂದು ಹೇಳ್ತಾಳೆ. ಇತ್ತ ಅವಳು ನಿಂತು ಕನ್ನಡಿಯನ್ನು ನೋಡುತ್ತಿರುವುದು ಅವಳ ಸ್ಟೂಡೆಂಟ್ ಆದ ಜಾಕ್ ವಿಂಡೋದಿಂದ ನೋಡಿಬಿಡ್ತಾನೆ. ಅವನು ಆನಾಳನ್ನು ನೋಡುತ್ತಿರುವುದನ್ನು ಎಲಿಯಟ್ ಗಮನಿಸ್ತಾನೆ. ಇತ್ತ ಆನಾ ಆ ಕನ್ನಡಿಯನ್ನು ನೋಡುತ್ತಾ ಉಸಿರು ಬಿಡ್ತಾಳೆ. ಆಗ ಅವಳ ಉಸಿರಾಟದ ರಿಫ್ಲೆಕ್ಷನ್ ಆ ಕನ್ನಡಿಯ ಮೇಲೆ ಬೀಳುತ್ತದೆ. ಆದರೆ ಆನಾ ಅದನ್ನು ಗಮನಿಸುವುದಿಲ್ಲ. ಎಲಿಯಟ್ ಗಮನಿಸ್ತಾನೆ. ಆ ಕೂಡಲೇ ಆತ ಅದನ್ನು ಒರೆಸಿ ಬಿಡ್ತಾನೆ. ಆಗ ನಮಗೆ ತಿಳಿಯುತ್ತದೆ
ಎಲಿಯಟ್ ಏನಾದರೂ ನಾಟಕವಾಡುತ್ತಿರಬಹುದಾ ಎಂದು. ಇತ್ತ ಪಾಲ್ ಆ್ಯನಾಳ ಥಿಂಗ್ಸ್ಗಳನ್ನು ಸ್ಕೂಲ್ನಿಂದ ತೆಗೆದುಕೊಂಡು ಬರಲು ಸ್ಕೂಲ್ಗೆ ಹೋದಾಗ ಜಾಕ್ ಅವನ ಬಳಿ ಬರ್ತಾನೆ. ಬಂದು ಅವನಿಗೆ ಹೇಳ್ತಾನೆ, ನಾನು ಫಿನರಲ್ ಹೋಮ್ನಲ್ಲಿ ಆ್ಯನಾ ಟೀಚರ್ನನ್ನು ರೆಡ್ ಡ್ರೆಸ್ನಲ್ಲಿ ನೋಡಿದೆ. ಅವರು ಇನ್ನೂ ಬದುಕಿದ್ದಾರೆ. ನೀವು ಹೋಗಿ ಅವರನ್ನು ಕಾಪಾಡಿ ಎಂದು ಪದೇ ಪದೇ ಹೇಳ್ತಾನೆ. ತುಂಬಾ ದುಃಖದಲ್ಲಿದ್ದ ಪಾಲ್ ಇವನು ನನ್ನ ಜೊತೆ ತಮಾಷೆ ಮಾಡುತ್ತಿದ್ದಾನೆ ಎಂದು ಅವನಿಗೆ ಹೊಡೆದು ಬಿಡ್ತಾನೆ. ನಂತರ ಕೋಪ ಕಡಿಮೆಯಾಗಿ ಸಾರಿ ಎಂದು ಕೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಮರುದಿನ ಜಾಕ್ ಫಿನರಲ್ ಹೋಮ್ಗೆ ಹೋದಾಗ ಅವನ ಬಳಿ ಎಲಿಯಟ್ ಬರ್ತಾನೆ. ನೀನು ನಿನ್ನೆ ರಾತ್ರಿ ಆ್ಯನಾಳನ್ನು ನೋಡಿದೆಯಾ ಎಂದು ಕೇಳಿದಾಗ ಹೌದು ಎಂದು ಹೇಳ್ತಾನೆ. ಆಗ ಎಲಿಯಟ್ ಹೇಳ್ತಾನೆ, ಅಂದರೆ ನನ್ನ ಹಾಗೆಯೇ ನಿನಗೂ ಸತ್ತವರನ್ನು ನೋಡುವ ಶಕ್ತಿ ಇದೆ. ದೇವರು ನಿನಗೆ ಆ ವರವನ್ನು ಕೊಟ್ಟಿದ್ದಾನೆ. ಹೆದರಬೇಡ, ನಾನು ನಿನಗೆ ಆ ವಿದ್ಯೆಯನ್ನು ಸರಿಯಾಗಿ ಕಲಿಸಿಕೊಡುವೆ ಎಂದು ಹೇಳ್ತಾನೆ. ಇತ್ತ ಪಾಲ್ ಕಾರ್ನಲ್ಲಿ ಹೋಗುವಾಗ ರೆಡ್ ಡ್ರೆಸ್ ಹಾಕಿಕೊಂಡಿರುವ ಗೊಂಬೆಯನ್ನು ನೋಡಿ ಆ್ಯನಾಳನ್ನು ನಾನು ಕೊನೆಯ ಬಾರಿ ನೋಡಿದಾಗ ಇದೇ ಡ್ರೆಸ್ ಹಾಕಿಕೊಂಡಿದ್ದಳು ಎಂದು ನೆನಪು ಮಾಡಿಕೊಳ್ತಾನೆ. ಹಾಗೆಯೇ ಅವನಿಗೆ ಜಾಕ್ ಹೇಳಿದ ಮಾತು ಕೂಡ ನೆನಪಾಗುತ್ತದೆ. ಅದೇನೆಂದರೆ, ನಾನು ಆ್ಯನಾಳನ್ನು ರೆಡ್ ಡ್ರೆಸ್ನಲ್ಲಿ ನೋಡಿದೆ ಎಂದು. ಆಗ ಪಾಲ್ಗೆ ಅವನ ಮಾತಿನಲ್ಲಿ ನಂಬಿಕೆ ಬಂದು ಆ್ಯನಾ ಬದುಕಿದ್ದಾಳೆ ಎಂದು ಮೋರ್ಗ್ಗೆ ಹೋಗ್ತಾನೆ. ಹೋಗಿ ಅವನ ಬಳಿ ಜಾಕ್ ಎಂಬ ಹುಡುಗ ಆ್ಯನಾಳನ್ನು ನೋಡಿದ್ದಾನೆ, ಅವಳು ಬದುಕಿದ್ದಾಳೆ, ಅವಳನ್ನು ಎಲ್ಲೇ ಬಚ್ಚಿಟ್ಟಿರುವೆ ಎಂದು ಅವಳನ್ನು ಹುಡುಕಲು ಮುಂದಾಗ್ತಾನೆ. ಆಗ ಎಲಿಯಟ್, ನಾನು ಜಾಕ್ ಜೊತೆ ಮಾತನಾಡಿದ್ದೇನೆ, ಅವನು ಏನನ್ನು ಕಲ್ಪಿಸಿಕೊಂಡಿದ್ದಾನೆಯಷ್ಟೇ, ಆ್ಯನಾ ಸತ್ತಿದ್ದಾಳೆ ಎಂದು ಅವನನ್ನು ಕಳಿಸಿಬಿಡ್ತಾನೆ. ಅಲ್ಲಿಂದ ನೇರವಾಗಿ ಪಾಲ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಹೋಗಿ ಬದುಕಿರುವ ನನ್ನ ಆ್ಯನಾಳನ್ನು ಎಲಿಯಟ್ ಸತ್ತಿದ್ದಾಳೆ ಎಂದು ಸುಳ್ಳು ಹೇಳಿ ಅವನ ಮನೆಯಲ್ಲಿ ಮರೆಮಾಡಿ ಇಟ್ಟುಕೊಂಡಿದ್ದಾನೆ, ಅವನನ್ನು ಅರೆಸ್ಟ್ ಮಾಡಿ ಎಂದು ಹೇಳ್ತಾನೆ. ಆದರೆ ಪೊಲೀಸರು ಅವನ ಮಾತನ್ನು ಕೇಳಿ ಕಂಪ್ಲೇಂಟ್ ತೆಗೆದುಕೊಳ್ಳುವುದಿಲ್ಲ. ಡೆತ್ ಸರ್ಟಿಫಿಕೇಟ್ನ ಪ್ರಕಾರ ಆ್ಯನಾಳ ಹಾರ್ಟ್ ಬೀಟ್ ನಿಂತಿದೆ, ಅಂದರೆ ಅವಳು ಸತ್ತಿದ್ದಾಳೆ. ಹಾಗಾಗಿ ನಿಮ್ಮ ಕಂಪ್ಲೇಂಟನ್ನು ತೆಗೆದುಕೊಳ್ಳಲಾಗುವುದಿಲ್ಲವೆಂದು ಹೇಳಿಬಿಡ್ತಾರೆ. ಆಗ ಪಾಲ್ ಹೇಳ್ತಾನೆ, ಇಲ್ಲ, ಆ್ಯನಾ ಸತ್ತಿಲ್ಲ, ಒಂದು ರೀತಿಯ ಡ್ರಗ್ ಇದೆ, ಅದನ್ನು ಇಂಜೆಕ್ಟ್ ಮಾಡಿ ಕೆಲ ಕಾಲ ಹಾರ್ಟ್ ಬೀಟನ್ನು ನಿಲ್ಲಿಸಬಹುದು. ಅದನ್ನೇ ಆತ ಯೂಸ್ ಮಾಡಿಕೊಂಡು ಈ ರೀತಿ ಮಾಡುತ್ತಿದ್ದಾನೆ. ನನ್ನನ್ನು ನಂಬಿ ಅವನನ್ನು ಅರೆಸ್ಟ್ ಮಾಡಿ ಎಂದು ಹೇಳ್ತಾನೆ. ಆದರೂ ಅವನ ಕಂಪ್ಲೇಂಟನ್ನು ಅವರು ತೆಗೆದುಕೊಳ್ಳದೆ ಆ್ಯನಾ ಸತ್ತಿದ್ದಾಳೆ ಎಂದೇ ಹೇಳಿ ಅವನನ್ನು ಕಳಿಸಿಬಿಡ್ತಾರೆ. ಇತ್ತ ಎಲಿಯಟ್ ಆ್ಯನಾಳನ್ನು ಫಿನರಲ್ಗಾಗಿ ರೆಡಿ ಮಾಡ್ತಾನೆ. ಆಗ ಆ್ಯನಾ ನಾನು ಹೊರಗಡೆ ಹೋಗಬೇಕೆಂದಾಗ ಎಲಿಯಟ್ ಡೋರನ್ನು ತೆಗೆದು ಹೋಗು ಎಂದು ಹೇಳ್ತಾನೆ. ಹೋಗಿ ಆತ್ಮಗಳು ಬದುಕುವ ರೀತಿ ಬದುಕು, ಆ ರೀತಿ ಬದುಕುವೆಯಾ ಅಥವಾ ಮೋಕ್ಷ ಪಡೆದುಕೊಳ್ಳುವೆಯಾ ಎಂದು ಕೇಳ್ತಾನೆ. ಆಗ ಆ್ಯನಾ ತಾನು ಹೊರಗಡೆ ಯಾವ ರೀತಿ ಬದುಕಬಹುದೆಂದು ಊಹಿಸಿ ನೋಡ್ತಾಳೆ. ಅದರಿಂದ ಭಯಗೊಂಡ ಆ್ಯನಾ ನಾನು ಸತ್ತಿದ್ದೆ ಸರಿ ಎಂದು ಹೊರಗಡೆ ಹೋಗುವುದನ್ನೇ ನಿರಾಕರಿಸುತ್ತಾಳೆ. ಕೆಲ ಸಮಯದ ನಂತರ ಅವಳ ಬಳಿ ಬಂದ ಎಲಿಯಟ್, ನಿನ್ನ ಮಜಲ್ಗಳೆಲ್ಲ ರಿಲ್ಯಾಕ್ಸ್ ಆಗುವುದಕ್ಕಾಗಿ ಈ ಇಂಜೆಕ್ಷನ್ ಎಂದು ಹೇಳಿ ಹೈಡ್ರೋನಿಯಂ ಬ್ರೊಮೈಡ್ ಎಂಬ ಡ್ರಗ್ ಅನ್ನು ಇಂಜೆಕ್ಟ್ ಮಾಡಲು ಮುಂದಾದಾಗ ಆ್ಯನಾ ಹೇಳ್ತಾಳೆ, ನಾನು ಕೊನೆಯ ಬಾರಿ ನನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡಬೇಕು ಎಂದು. ಆಗ ಎಲಿಯಟ್ ಸರಿ ಎಂದು ಕನ್ನಡಿಯಲ್ಲಿ ಅವಳ ಮುಖವನ್ನು ತೋರಿಸುತ್ತಾನೆ. ಆಗ ಆ್ಯನಾ ತನ್ನ ಮುಖವನ್ನು ನೋಡುತ್ತಿದ್ದ ಹಾಗೆ ತನ್ನ ಉಸಿರನ್ನು ಬಿಡ್ತಾಳೆ. ಆಗ ಆ ಉಸಿರು ಕನ್ನಡಿಯ ಮೇಲೆ ಬಿದ್ದು ಬ್ಲರ್ ಆಗುತ್ತದೆ. ನಾನು ಸತ್ತಿದ್ದರೆ ನನ್ನ ಉಸಿರಿಗೆ ಕನ್ನಡಿಯ ಮೇಲೆ ಬರಲು ಸಾಧ್ಯ, ಅಂದರೆ ನಾನು ಸತ್ತಿಲ್ಲ, ನಾನು ಬದುಕಿದ್ದೇನೆ ಎಂದು ತಿಳಿದು ಗಾಬರಿಯಾಗುವಾಗ ಕೂಡಲೇ ಎಲಿಯಟ್ ಅವಳಿಗೆ ಆ ಡ್ರಗ್ ಅನ್ನು ಇಂಜೆಕ್ಟ್ ಮಾಡಿ ಅವಳ ಪ್ರಜ್ಞೆಯನ್ನು ತಪ್ಪಿಸಿ ಬಿಡ್ತಾನೆ. ಸ್ನೇಹಿತರೆ, ಈ ಸೀನ್ ನೋಡಿದ ನಮಗೆ ಆ್ಯನಾ ಸತ್ತಿರದೆ ಬದುಕಿದ್ದಾಳೆ ಎಂದು ಸ್ಪಷ್ಟವಾಗಿ ತಿಳಿಯುತ್ತದೆ. ಯಾಕೆ ಈ ರೀತಿ ಎಲಿಯಟ್ ಮಾಡುತ್ತಿದ್ದಾನೆ, ಅವನ ಉದ್ದೇಶವೇನು, ಅವನು ಇಂಜೆಕ್ಟ್ ಮಾಡುತ್ತಿರುವ ಡ್ರಗ್ ಯಾವುದು, ಇವೆಲ್ಲವನ್ನು ಮುಂದೆ ತಿಳಿಯೋಣ. ಹೇಗೆ ಆ ಡ್ರಗ್ ಅನ್ನು ಇಂಜೆಕ್ಟ್ ಮಾಡಿದ ಕೂಡಲೇ ಆ್ಯನಾ ಸತ್ತಂತೆ ಪ್ರಜ್ಞೆ ತಪ್ತಾಳೆ. ಆಗ ಎಲಿಯಟ್ ಅವಳ ಫೋಟೋವನ್ನು ತೆಗೆದುಕೊಳ್ತಾನೆ. ನಂತರ ಫಿನರಲ್ ನಡೆದು ಅವಳ ಮುಖವನ್ನು ಕಡೆಯ ಬಾರಿ ನೋಡಲು ಅವಳ ಅಮ್ಮ ಹಾಗೂ ರಿಲೇಟಿವ್ಸ್ ಎಲ್ಲ ಬರುತ್ತಾರೆ. ಹಾಗೆಯೇ ಪಾಲ್ ಕೂಡ ಬಂದಿರುತ್ತಾನೆ. ಬಂದ ಆತ ಅವಳ ಕೈಗೆ ಅಳುತ್ತಲೇ ರಿಂಗ್ ಹಾಕಬೇಕಾದ್ರೆ ಆ್ಯನಾ ಅಲುಗಾಡುತ್ತಿರುವುದು ನಮ್ಮ ಗಮನಕ್ಕೆ ಬರುತ್ತದೆ. ಆದರೆ ಪಾಲ್ ಅದನ್ನು ಗಮನಿಸುವುದಿಲ್ಲ. ಆಗ ಕೂಡಲೇ ಎಲಿಯಟ್ ಆ ಶವದ ಬಾಕ್ಸ್ ಅನ್ನು ಕ್ಲೋಸ್ ಮಾಡ್ತಾನೆ. ನಂತರ ನಮಗೆ ಎಲಿಯಟ್ ತನ್ನ ರೂಮ್ನಲ್ಲಿ ಹಾಕಿಕೊಂಡಿರುವ ಹಲವಾರು ಜನರ ಫೋಟೋ ಕಾಣುತ್ತದೆ.
ಆ ಫೋಟೋಗಳ ಮಧ್ಯೆ ಆ್ಯನಾಳ ಫೋಟೋ ಕೂಡ ಸೇರುತ್ತದೆ. ನಂತರ ಎಲಿಯಟ್ ಆ್ಯನಾ ಬದುಕಿದ್ದಾಗಲೇ ಅವಳನ್ನು ಭೂಮಿಯಲ್ಲಿ ಹೂತು ಹಾಕ್ತಾನೆ. ಆಗ ಆ್ಯನಾಗೆ ಪ್ರಜ್ಞೆ ಬಂದು ಕಿರುಚಿದರು. ಏನೂ ಪ್ರಯೋಜನವಾಗುವುದಿಲ್ಲ. ಹೀಗೆ ಆ್ಯನಾ ಜೀವಂತವಾಗಿಯೇ ಸಮಾಧಿಯಾಗ್ತಾಳೆ. ನಂತರ ಆ್ಯನಾಳ ಮನೆಯವರೆಲ್ಲ ರಾತ್ರಿ ಸೇರಿರಬೇಕಾದ್ರೆ ಅಲ್ಲಿಯೇ ಇದ್ದ ಪಾಲ್ ಜೊತೆ ಎಲಿಯಟ್ ಮಾತನಾಡ್ತಾನೆ. ಆಗ ಅವನು ಪಾಲ್ಗೆ ಮಾತ್ರ ಕೇಳುವಂತೆ ಹೀಗೆ ಹೇಳ್ತಾನೆ, ನೀನು ಆ್ಯನಾಳನ್ನು ನಿಜವಾಗಿಯೂ ಪ್ರೀತಿಸುತ್ತಿರುವುದು ಸತ್ಯವೆಂದರೆ ನಾನು ನಿನಗೆ 2ನೇ ಅವಕಾಶ ಕೊಡುವೆ. ಹೋಗು, ಸಮಾಧಿಯ ಒಳಗಿರುವ ನಿನ್ನ ಆ್ಯನಾಳನ್ನು ಕಾಪಾಡಿಕೋ. ಸಮಯ ತುಂಬ ಕಡಿಮೆ ಇದೆ ಎಂದು ಹೇಳ್ತಾನೆ. ಆಗ ಕೋಪಗೊಂಡ ಪಾಲ್ ಅವನಿಗೆ ಹೊಡೆಯಲು ಹೋದಾಗ ಆ್ಯನಾ ನೆನಪಾಗಿ ಅವಳನ್ನು ಬದುಕಿಸಿಕೊಳ್ಳಲು ಸೆಮೆಟ್ರಿಯ ಬಳಿ ಹೋಗುತ್ತಾನೆ. ಹೀಗೆ ಕಾರ್ನಲ್ಲಿ ವೇಗವಾಗಿ ಪಾಲ್ ಹೋಗುವಾಗ ಒಂದು ವ್ಯಾನಿಂದ ಪಾಲ್ ಕಾರ್ಗೆ ಆಕ್ಸಿಡೆಂಟ್ ಆಗುತ್ತದೆ. ಅದೇ ಸಮಯದಲ್ಲಿ ನಮಗೆ ಅದೇ ವ್ಯಾನಲ್ಲಿರುವ ಎಲಿಯಟ್ ಹಾಗೂ ಜಾಕ್ ಕಾಣ್ತಾರೆ. ಆಗ ನಮಗೆ ತಿಳಿಯುತ್ತದೆ ಆ್ಯನಾಗೂ ಕೂಡ ಆಕ್ಸಿಡೆಂಟ್ ಮಾಡಿದ್ದು ಎಲಿಯಟ್ಟೇ ಎಂದು. ಆಗ ಸೀನ್ ಚೇಂಜ್ ಆಗುತ್ತದೆ. ಈ ಸೀನ್ನಲ್ಲಿ ನಾವು ಮೋರ್ಗ್ನಲ್ಲಿರುವ ಹಾಗೂ ಇನ್ನು ಜೀವಂತವಾಗಿರುವ ಪಾಲ್ನನ್ನು ನೋಡ್ತೀವಿ. ಹೀಗೆ ನೋಡುತ್ತಿದ್ದಂತೆ ಎಲಿಯಟ್ ಪಾಲ್ನನ್ನು ಒಂದು ಟೂಲ್ನಿಂದ ಸಾಯಿಸಿ ಬಿಡ್ತಾನೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತದೆ. ಸ್ನೇಹಿತರೆ, ಎಲಿಯಟ್ ಯಾರು? ಯಾಕೆ ಜನರನ್ನು ಈ ರೀತಿ ಸಾಯಿಸುತ್ತಿದ್ದಾನೆ? ಯಾವ ಉದ್ದೇಶಕ್ಕಾಗಿ ಈ ಕೆಲಸವನ್ನು ಮಾಡುತ್ತಿದ್ದಾನೆ ಎಂದು ಈಗ ತಿಳಿಯೋಣ. ಎಲಿಯಟ್ ಒಬ್ಬ ಸೈಕೋ ಕಿಲ್ಲರ್ ಆಗಿದ್ದು ಇವನ ಟಾರ್ಗೆಟ್ ಅತಿಯಾದ ಡಿಪ್ರೆಷನ್ನಲ್ಲಿರುವ ವ್ಯಕ್ತಿಗಳಾಗಿದ್ದಾರೆ. ಸ್ನೇಹಿತರೆ, ಆ್ಯನಾ ತನ್ನ ಸತ್ತು ಹೋದ ಪಿಯಾನೋ ಟೀಚರ್ ಅನ್ನು ನೋಡಲು ಹೋದಾಗ ಅವಳು ಯಾವುದೋ ಡಿಪ್ರೆಷನ್ನಲ್ಲಿರುವುದನ್ನು ಎಲಿಯಟ್ ಗಮನಿಸಿರ್ತಾನೆ. ಸ್ನೇಹಿತರೆ, ಎಲಿಯಟ್ ಒಬ್ಬ ಸೈಕೋ ಕಿಲ್ಲರ್ ಆಗಿರ್ತಾನೆ. ಜೀವನವನ್ನು ಯಾವಾಗಲೂ ಖುಷಿಯಿಂದ ಕಳೆಯಬೇಕು. ಕಷ್ಟ ಬಂದರೆ ಧೈರ್ಯದಿಂದ ಅದನ್ನು ಪರಿಹಾರ ಮಾಡಿಕೊಳ್ಳಬೇಕು. ಅದನ್ನು ಬಿಟ್ಟು ಖಿನ್ನತೆಗೆ ಒಳಗಾಗಿ ಯಾವಾಗಲೂ ಅಳುವವರು ಭೂಮಿಯ ಮೇಲೆ ಬದುಕಲು ಯೋಗ್ಯರಲ್ಲವೆಂಬುದು ಎಲಿಯಟ್ನ ಸಿದ್ಧಾಂತವಾಗಿದೆ. ಹಾಗಾಗಿ ಎಲಿಯಟ್ ಡಿಪ್ರೆಷನ್ನಲ್ಲಿರುವವರನ್ನು ಟಾರ್ಗೆಟ್ ಮಾಡಿ ಅವರು ಹೋಗುವ ದಾರಿಯನ್ನು ಫಾಲೋ ಮಾಡಿ ತನ್ನ ವ್ಯಾನಿಂದ ಅಪಘಾತ ಮಾಡ್ತಾನೆ. ಆಗ ಎಲಿಯಟ್ ಕೂಡಲೇ ಹೈಡ್ರೋನಿಯಂ ಬ್ರೊಮೈಡ್ ಎಂಬ ಡ್ರಗ್ ಅನ್ನು ಇಂಜೆಕ್ಟ್ ಮಾಡ್ತಾನೆ. ಮಾಡಿದ ಕೂಡಲೇ ಅವರ ಹಾರ್ಟ್ ಬೀಟ್ ಕೆಲ ಕಾಲ ನಿಲ್ಲುತ್ತದೆ. ಆದರೆ ಅವರಿನ್ನೂ ಬದುಕಿರ್ತಾರೆ. ಈ ಸಮಯದಲ್ಲಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುವ ಎಲಿಯಟ್ ಅವರು ಸತ್ತಿದ್ದಾರೆ ಎಂದು, ಹಾರ್ಟ್ ಬೀಟ್ ಸ್ಟಾಪ್ ಆಗಿದೆ ಎಂದು ಡೆತ್ ಸರ್ಟಿಫಿಕೇಟ್ ಮಾಡಿಸಿ ಅವರ ದೇಹ ತನ್ನ ಮಾರ್ಗ್ಗೆ ಬರುವ ಹಾಗೆ ಮಾಡ್ತಾನೆ. ಹಾಗೆ ಮಾಡಿ ಕೆಲವರನ್ನು ನೀನು ಸತ್ತಿರುವೆ, ನೀನು ಆತ್ಮ ಎಂದು ನಂಬಿಸಿ ಅವರನ್ನು ಜೀವಂತ ಸಮಾಧಿ ಮಾಡಿ ಸಾಯಿಸುತ್ತಾನೆ. ನೀನು ಸತ್ತಿರುವೆ ಎಂದು ಹೇಳಿದರೂ ನಂಬದವರನ್ನು ತಾನೇ ಕೊಂದು ಹಾಕುತ್ತಾನೆ. ಪಾಲ್ನನ್ನು ಯಾಕೆ ಕೊಂದನೆಂದರೆ ಆತನು ಕೂಡ ತನ್ನ ಲೈಫ್ ಬಗ್ಗೆ ಚಿಂತೆ ಮಾಡದೆ ಯಾವಾಗಲೂ ಆ್ಯನಾ ಬಗ್ಗೆ ಯೋಚನೆ ಮಾಡುತ್ತಾ ಡಿಪ್ರೆಷನ್ಗೆ ಹೋಗಿರುತ್ತಾನೆ. ಹಾಗಾಗಿ ಇವನು ಕೂಡ ಭೂಮಿಯ ಮೇಲೆ ಬದುಕಲು ಅನರ್ಹ ಎಂದು ಅವನನ್ನು ಕೂಡ ಕೊಂದು ಹಾಕ್ತಾನೆ. ಇನ್ನು ಜಾಕ್ನನ್ನು ಯಾಕೆ ಎಲಿಯಟ್ ತನ್ನ ಜೊತೆ ಕರೆದುಕೊಂಡು ಹೋಗುವುದು ಹಾಗೂ ಅವನನ್ನು ಯಾಕೆ ಮೋರ್ಗ್ನಲ್ಲಿ ಇಟ್ಟುಕೊಂಡಿದ್ದಾನೆ ಎಂದರೆ ಮುಂದಿನ ದಿನಗಳಲ್ಲಿ ಎಲಿಯಟ್ ಜಾಗದಲ್ಲಿ ಜಾಕ್ ನಿಂತು ಅವನ ಕೆಲಸಗಳನ್ನು ಇವನು ಮಾಡುತ್ತಾನೆ ಎಂದು ನಾವು ತಿಳಿದುಕೊಳ್ತೇವೆ. ಅಂದರೆ ತನ್ನ ತರಹವೇ ಮತ್ತೊಬ್ಬ ಸೈಕೋ ಕಿಲ್ಲರ್ ಆಗಲು ಎಲಿಯಟ್ ಜಾಕ್ಗೆ ಟ್ರೈನಿಂಗ್ ಕೊಡುತ್ತಿದ್ದಾನೆ ಎಂದು ನಮಗೆ ಗೊತ್ತಾಗುತ್ತದೆ. ಹೀಗೆ ಎಲಿಯಟ್ ಆ್ಯನಾ ಹಾಗೂ ಪಾಲ್ನನ್ನು ಕೊಂದ ರೀತಿಯೇ ಹಲವಾರು ಜನರನ್ನು ಕೊಂದಿದ್ದಾನೆ ಎಂದು ಅವನ ರೂಮ್ನಲ್ಲಿರುವ ಫೋಟೋಗಳಿಂದ ನಾವು ತಿಳಿದುಕೊಳ್ಳಬಹುದಾಗಿದೆ. ಅಲ್ಲಿಗೆ ಆಫ್ಟರ್ ಲೈಫ್ ಮೂವಿ ಎಂಡ್ ಆಗುತ್ತದೆ.